ನಿಮ್ಮ ಮನೆಯಲ್ಲೂ ಸ್ನೇಹಿತರೆ ಸ್ವೀಟ್ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂದರೆ ಈ ಒಂದು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸ್ನೇಹಿತರೆ. ಬೇಕರಿಯಲ್ಲಿ ಸಿಗುವಂಥ ಈ ರೀತಿ ಹಾಲಿನ ಪೌಡರ್ ಪೇಡನ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನೋಡಿ, ನಾನು 1-2 ಕಪ್ಪಷ್ಟು ಇಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಇವಾಗ ಸಕ್ಕರೆನ ನೋಡಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಯಾವ ರೀತಿ ಫ್ರೈ ಮಾಡಬೇಕಂದ್ರೆ ನೋಡಿ, ಇದ್ರ ಒಳಗಡೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ಈ ರೀತಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸಕ್ಕರೆ ಪೂರ್ತಿಯಾಗಿ ಕಲ್ಲಾಗಬೇಕು ಸ್ನೇಹಿತರೆ, ಅಲ್ಲಿವರೆಗೂ ನಾವು ಈ ರೀತಿ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇದನ್ನು ಒಂದು 5 ಮಿನಿಟ್ಸ್ ಅಥವಾ ಮಾಡಲೇಬೇಕು ಸ್ನೇಹಿತರೆ. ನಮಗೆ ಪೇಡ ಅಂದರೆ ಈ ಒಂದು ಹಾಲಿನ ಸ್ವೀಟ್ ರೆಸಿಪಿ ಕೂಡ ಟೇಸ್ಟಿಯಾಗಿ ಬರುತ್ತೆ. ಹಾಗೂ ಡಿಫ್ರೆಂಟ್ ಆಗಿರುವಂಥ ಈ ಒಂದು ಪೇಡನ ನೀವು ಕೂಡ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಮನೆಯಲ್ಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಪೂರ್ತಿಯಾಗಿ ಡ್ರೈ ಆಗಬೇಕು ಸ್ನೇಹಿತರೆ ಸಕ್ಕರೆ, ಅಲ್ಲಿವರೆಗೂ ನಾವು ನೋಡಿ ಈ ರೀತಿ ಒಂದು ಸ್ಪೂನ್ನ ಹೆಲ್ಪ್ದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಹೋಗಿ. ಮೊದಲಿಗೆ ಪೂರ್ತಿಯಾಗಿ ತೆಳುವಾಗುತ್ತೆ ನೋಡಿ ಸ್ನೇಹಿತರೆ. ಈ ರೀತಿ ಪಾಕ ಬಿಡುಗಡೆ ಆಗುತ್ತೆ. ಪಾಕ ಬಿಡುಗಡೆ ಆದ ತಕ್ಷಣ ಸ್ನೇಹಿತರೆ ಈ ಒಂದು ಪಾಕ ಪೂರ್ತಿಯಾಗಿ ಗಟ್ಟಿ ಆಗಬೇಕು ಸ್ನೇಹಿತರೆ. ನೋಡಿ ಇವಾಗ ಸ್ವಲ್ಪ ಯಾವ ರೀತಿ ನೋಡಿ ಪಾಕ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಂತ. ಇದೇ ಪಾಕ ನೋಡಿ ನಾನು ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ ತಕ್ಷಣ ನೆಕ್ಸ್ಟ್ ನಮಗೆ ಈ ರೀತಿ ಮತ್ತೆ ಸಕ್ಕರೆ ರೆಡಿಯಾಗಿರುವಂಥದ್ದು ನೋಡಿ. ಇದನ್ನು ನಾನು ಇವಾಗ ಏನು ಮಾಡ್ತೇನೆ ಅಂತ ಹೇಳ್ತೇನೆ ನೋಡಿ. ಅದಕ್ಕೂ ಮುಂಚೆ ನೋಡಿ ನಾನಿಲ್ಲಿ 3 ಬಟ್ಲಾಗುವಷ್ಟು ನಾನು ಹಾಲಿನ ಪೌಡರ್ನ ತೆಕ್ಕೊಂಡಿಟ್ಕೊಂಡಿದ್ದೆ. ಅದ್ರ ಒಳಗಡೆ ನೋಡಿ ಇವಾಗ ನಾನು ಸಕ್ಕರೆನ ಫ್ರೈ ಮಾಡ್ಕೊಂಡಿದ್ನಲ್ವ, ಅದ್ರೊಳಗಡೆ 1 2 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಬಿಟ್ಟು ಇದ್ರ ಒಳಗಡೆ ನಾನು ಹಾಲಿನ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರುವಂಥದ್ದು. ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಸ್ನೇಹಿತರೆ ಈ ಒಂದು ಹಾಲಿನ ಪೌಡರ್ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಕಲರ್ ಇವಾಗ ಸ್ವಲ್ಪ ಪ್ರಮಾಣದಲ್ಲಿ ಚೇಂಜ್ ಆಗಿರುವಂಥದ್ದು ಅಂತ. ಸ್ವಲ್ಪ ಕೂಡ ಹೊತ್ಕೊಳ್ಳೋ ಹಾಗಿಲ್ಲ ಸ್ನೇಹಿತರೆ. ಈ ರೀತಿ ನೋಡಿ ಸ್ಪೂನ ಹೆಲ್ಪ್ದಿಂದ ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾ ಇರಿ. ಕಲರ್ ಕೂಡ ಚೇಂಜ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಸ್ನೇಹಿತರೆ. ಯಾವ ರೀತಿ ನಮಗೆ ಬೇಕ್ರಿಗಳಲ್ಲಿ ಸಿಗುತ್ತೆ ಅಲ್ವಾ ಸ್ನೇಹಿತರೆ, ಆ ರೀತಿನೇ ಇವಾಗ ರೆಡಿ ಆಗ್ತಾ ಇರುವಂಥದ್ದು. ಹಾಗೂ ನಾನು ಸಕ್ಕರೆನ ಕೂಡ ಇವಾಗ ನೋಡಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೂರ್ತಿಯಾಗಿ ಪೌಡರ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇವಾಗ ನೋಡಿ ನಾನು ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಕೂಡ ಮಾಡ್ಕೊಂಡಿರೋದು ಆಗಿದೆ. ಇದನ್ನು ನಾನು ಇವಾಗ ಒಂದು ಬೌಲ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೋತೇನೆ. ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಅಂತ, ಸ್ವಲ್ಪ ಕೂಡ ಗಂಟಿರಬಾರ್ದು. ಹಾಗೂ ನೆಕ್ಸ್ಟ್ ಇದ್ರೊಳಗಡೆ ಇವಾಗ ನಾನು ಹಾಲಿನ ಪೌಡರ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ನಲ್ವ, ಇದನ್ನು ಕೂಡ ಇವಾಗ ನಾನು ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೂ ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ ತಕ್ಷಣ ನಮಗೆ ಪೇಡ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಹಾಲಿನ ಪೌಡರ್ ಇದ್ದರೆ ಸಾಕು, ನೀವು ಮನೆಯಲ್ಲೇ ಟೇಸ್ಟಿ ಆಗಿರುವಂಥ ಪೌಡರ್ನ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡ್ತಾ ಇದ್ರಲ್ವ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿರುವಂಥದ್ದು ಅಂತ. ಅಷ್ಟು ಈ ಒಂದು ಹಾಲಿನ ಪೌಡರ್ನ ಒಂದು ಪ್ಲೇಟ್ ಒಳಗಡೆ ನಾನಿವಾಗ ಟ್ರಾನ್ಸ್ಫರ್ ಮಾಡ್ಕೋತಾ ಇರುವಂಥದ್ದು. ಹಾಗೂ ಇವಾಗ 1 ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ರುಚಿ ನೋಡ್ಕೊಂಡ್ಬಿಟ್ಟು ನೀವು ಸಕ್ಕರೆನ ಇದ್ರ ಒಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ. ನಾನು ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸ್ವಲ್ಪ ಸಕ್ಕರೆನ ಪೌಡರ್ ಮಾಡ್ಕೊಂಡಿರುವಂಥದ್ದು. ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಸಕ್ಕರೆ ತಿಂದರೆ ಜಾಸ್ತಿ ಹಾಕ್ಕೊಂಡ್ಬಿಡಿ. ಅಥವಾ ನೋಡಿ ನಾನಿವಾಗ 1 2 ಸ್ಪೂನ್ ಅಷ್ಟೇ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಯಾಕಂದರೆ ಹಾಲಿನ ಪೌಡರ್ನಲ್ಲೂ ಕೂಡ ಸ್ವಲ್ಪ ಶುಗರ್ ಇರುತ್ತೆ ಅಂತ ಸ್ವಲ್ಪನೇ ಹಾಕ್ಕೊಳ್ತಾ ಇರುವಂಥದ್ದು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಸ್ನೇಹಿತರೆ ಈಸಿಯಾಗಿ. ಸ್ವಲ್ಪ ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ. ನೋಡಿ ನಾನು ಯಾವ ರೀತಿ ಈ ರೀತಿ ಸ್ವಲ್ಪ ಕೂಡ ಗಂಟಿರಬಾರ್ದು, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರೊಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ಹಾಲನ್ನು ಸ್ವಲ್ಪವಾಗಿ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಅಂದರೆ ನಮಗೆ ಯಾವುದೇ ಒಂದು ಶೇಪಲ್ಲೂ ಕೂಡ ನಮಗೆ ಪೇಡನ್ನು ಮಾಡ್ಕೊಳ್ಳೋಕ್ಕೆ ಬರಬೇಕು. ಆ ರೀತಿ ನಾವು ಇದನ್ನು ಈ ರೀತಿ ನೋಡಿ ಕಲಿಸ್ಕೋತಾ ಇರುವಂಥದ್ದು. ಒಂದೇ ಸರ್ತಿಗೆ ನೀವು ಅಷ್ಟು ಹಾಲನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಇಲ್ಲಾಂದರೆ ನಿಮಗೆ ಈ ಒಂದು ಪೌಡರ್ ಪೂರ್ತಿಯಾಗಿ ತೆಳುವಾಗಿದ್ದರೆ ನಿಮಗೆ ಪೂರ್ತಿ ವೇಸ್ಟ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪವಾಗಿ ಹಾಕ್ಕೊಂಡ್ಬಿಡಿ. ನೋಡಿ ಇವಾಗ ನಮಗೆ ಈ ರೀತಿ ಯಾವುದೇ ಶೇಪಲ್ಲಿ ಈ ಒಂದು ಉಂಡೆನ ಮಾಡೋದಕ್ಕೆ ಬರ್ತದೆ, ಪೇಡನ್ನು ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಸ್ನೇಹಿತರೆ. ನೋಡಿ ನೀವು ರೌಂಡ್ ಆಗಿರುವಂಥ ಶೇಪಲ್ಲಿ ಮಾಡ್ಕೊಳ್ಬೋದು, ಅಥವಾ ನೀವು ಉದ್ದವಾಗಿರುವಂಥ ಶೇಪಲ್ಲಿ ಮಾಡ್ಕೊಳ್ಬೋದು. ನಿಮಗೆ ಯಾವ್ದು ಇಷ್ಟನೋ ಆ ಶೇಪಲ್ಲಿ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಈಸಿಯಾಗಿ. ನೋಡಿ ನಾನು ಈ ಶೇಪಲ್ಲಿ ಮಾಡ್ಕೊಳ್ತಾ ಇರುವಂಥದ್ದು ಅಂತ. ಇದೇ ಶೇಪಲ್ಲಿ ಅಷ್ಟು ಪೇಡನ್ನು ನೀವು ಮಾಡ್ಕೊಂಡ್ಬಿಡಿ ಸ್ನೇಹಿತರೆ, ಈಸಿಯಾಗಿ ಮಾಡ್ಕೊಳ್ಬಹುದು ಸ್ನೇಹಿತರೆ. ಮನೆಯಲ್ಲಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ, ಪದೇ ಮಾಡೋದಕ್ಕೆ ಕಲಿಸ್ತಾರೆ. ನೀವು ಕೂಡ ಒಂದು ಸಲ ಆದರೂ ಟ್ರೈ
ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನೋಡಿ ಇವಾಗ ಅಷ್ಟೂನ ಇದೇ ರೀತಿಯಾಗಿ ನಾನು ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಹಾಗಾದರೆ ನೋಡಿ ಇವಾಗ ಅಷ್ಟು ಪೇಡ ಕೂಡ ಇವಾಗ ರೆಡಿಯಾಗಿರುವಂಥದ್ದು. ಹಾಗೂ ಇದನ್ನು ನೋಡಿ ನಾನು ಇವಾಗ ಶುಗರ್ ಪೌಡರ್ನ ಮಾಡ್ಕೊಂಡಿರುವಂಥದ್ದಲ್ವ, ಅದಕ್ಕೋಸ್ಕರ ಇದ್ರ ಒಳಗಡೆ ಸ್ವಲ್ಪ ನಾನು ಡಿಪ್ ಮಾಡಿ ಇಟ್ಕೋತೇನೆ ಸ್ನೇಹಿತರೆ, ಈ ರೀತಿ ಸ್ವಲ್ಪ ಚೆನ್ನಾಗಿ ಕಾಣಿಸೋದಕ್ಕೆ. ಹಾಗೂ ಟೇಸ್ಟಿಯಾಗಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಹಾಗಾದರೆ ಇವತ್ತಿನ ಒಂದು ರೆಸಿಪಿ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸ್ನೇಹಿತರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವಾಗ ನೋಡಿ ಅಷ್ಟು ಪೇಡನ್ನು ಇದೇ ರೀತಿಯಾಗಿ ನಾನು ಡಿಪ್ ಮಾಡ್ಕೋತಾ ಇರುವಂಥದ್ದು. ಇವಾಗ ರೆಡಿಯಾಗಿದೆ ನೋಡಿ ಸ್ನೇಹಿತರೆ, ಟೇಸ್ಟಿಯಾಗಿರುವಂಥ ಪೇಡನ. ನಿಮಗೂ ಕೂಡ ಬಾಯಲ್ಲಿ ನೀರು ಬರ್ತಾಯಿದ್ರೆ ಒಂದ್ಸಲ ಆದರೂ ಟ್ರೈ ಮಾಡಿ ನೋಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಸ್ನೇಹಿತರೆ. ಬಾಯ್ ಬಾಯ್.